ದೇಶದ ಪ್ರಜೆಗಳು ನೋಡಿ ಏರ್ಪೋರ್ಟಿಗೆ ಬಂದು ಪ್ರಜೆಗಳು ಈ ಥರ ಕೆಳಗೆ ಕೂತವ್ರೆ ನೋಡಿ. ಇವರು ನಮ್ಮ ಪಾಯಿಂಟ್ಸ್ ವೈಟ್ ಬ್ಯೂಟಿ ಅಂತ. ತುಂಬ ಸ್ಕಿನ್ ಎಷ್ಟು ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಇದೆ ಇವ್ರದ್ದು. ನಿಮಗೂ ಇದೆ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಏನು ನಿಮ್ಮ ಹೆಸರು ಹೇಳಿ? ಎಲ್ಲಿ ಬೇಕಾದ್ರು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನನ್ನ ಮಧ್ಯಾಹ್ನದ ಊಟ ನನ್ನ ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿತ್ತು ನೋಡಿ. ಮಧ್ಯಾಹ್ನದ ಊಟಕ್ಕೆ ಏನೇನಿತ್ತು ಅಂತ ಸೂಪ್ ಇತ್ತು ಅಂಡ್ ಸ್ಯಾಲೆಡ್ಸ್ ಎಲ್ಲ ತರ, ಟೊಮೆಟೊ, ಕುಕುಂಬರ್ ಸಮಥಿಂಗ್ ಎಲ್ಲ ಸ್ಯಾಲೆಡ್ಸ್ ಕೂಡ ಇತ್ತು. ಅಂಡ್ ವಿ ಆರ್ ಗೋಯಿಂಗ್ ಟು ಸಮ್ ಅದೆಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಗೊತ್ತಾ ಗೈಸ್. ಒಂದೊಂದು ಕಂಟೈನರ್ ಅಲ್ಲಿ ಇಟ್ಟಿದ್ರು. ಅಂಡ್ ಫಸ್ಟ್ ಊಟ ನಮ್ದೆ ಮಧ್ಯಾಹ್ನ ಅವತ್ತು. ಅದು ನಮ್ಗೆ ಚೆಕ್ಔಟ್ ಆಗಕ್ಕೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾವು ಇವಾಗ ಊಟ ಮಾಡ್ಕೊಂಡ್ವಿ. ಪಾಪಡ್ ಇತ್ತು ಅಂಡ್ 2 ತರ ಗ್ರೇವಿ ಇತ್ತು, ಪನ್ನೀರ್ದು ಮತ್ತೆ ಒಂದು ವೆಜ್ ಕೊಲ್ಹಾಪುರಿ ಏನೋ ಇತ್ತು. ಒಂದು ಪನ್ನೀರ್ ಗ್ರೇವಿ ಅಂಡ್ ಒಂದು ವೆಜ್ ಕೊಲ್ಹಾಪುರಿ ಇತ್ತು, ಒಂದು ವೆಜ್ ಕೊಲ್ಹಾಪುರಿ. ಅಂಡ್ ಪಕ್ಕದಲ್ಲಿ ಆಲೂ ಫ್ರೈ ಏನೋ ಮಾಡಿದ್ರು. ಆಲೂ ಫ್ರೈ ಏನು ಓಕೆ ಚೆನ್ನಾಗಿತ್ತು. ಅವ್ನ ವಂಶಿ ನೋಡಿ ತವಣೆ. ಇದೆ ನನ್ ದಾಲ್ ಅಂತ ಹೇಳಿದ್ನಲ್ಲ, ಪ್ರತಿ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಟ್ಟು ಮಧ್ಯಾಹ್ನ ಸಂಜೆ ಯಾವಾಗ್ಲೂ ದಾಲ್ ಕಂಪಲ್ಸರಿ ಇದ್ದೇ ಇರುತ್ತೆ. ದಾಲು ರಸಮು ಕಂಪಲ್ಸರಿ ಇದ್ದೇ ಇರುತ್ತೆ. ಮೊಸರು ಕೂಡ ಸಕ್ಕತ್ತಾಗಿತ್ತು ಹೋಟ್ಲಲ್ಲಿ. ಮೊಸರು ಮಾತ್ರ ಸಕ್ಕತ್ತಾಗಿತ್ತು. ಟೊಮೆಟೊ ಬತ್ತು, ಬಟ್ ಅದೇನ್ ಟೇಸ್ಟೇ ಇರ್ಲಿಲ್ಲ. ಸೊ ನಂಗೇನ್ ಇಷ್ಟ ಆಗ್ಲಿಲ್ಲ ಟೊಮೆಟೊ ಬತ್. ಅಂಡ್ ಖೀರ್ ಮಾತ್ರ ಸಕ್ಕತ್ತಾಗಿತ್ತು. ರೈಸ್ ಖೀರ್ ಇತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇಟ್ ಈಸ್ ನೈಸ್, ಚೆನ್ನಾಗಿತ್ತು ಊಟ ಎಲ್ಲ. ನೋಡಿ ವಂಶಿ ಒಂದೊಂದೇ ಹಾಕೊಂಡ್ ಬರ್ತಾವನೆ. ನಮ್ಮ ಮಮ್ಮಿನ ಬ್ಯಾಟಿಂಗ್ ಶುರು ಹಚ್ಕೋತಾವ್ರೆ. ಎಲ್ಲಾರು ಒಬ್ಬೊಬ್ರೆ ಬರ್ತವ್ರೆ. ನಾವು ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗಿ ಮಾಡಿದ್ವಿ. ಆಲ್ಸೋ ನಾವು ತಿಂದ್ವಿ ಗೈಸ್. ನೋಡಿ ಸುನೀತಾ ಆಂಟಿ ಎಷ್ಟಪಟ್ಟು ಊಟ ತಿಂತ ಇದ್ಯಾ? ನನ್ನ ಗೌರವನ್ನ ತೋರಿಸೋ ಕಾರಣ ವೈಟ್ ಪಾನ್ಸ್ ಬ್ಯೂಟಿ. ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಬೇರೆಯವ್ರ ತಟ್ಟೆಲಿ ಮಸಾಲೆ ಇಟ್ಕೊಳ್ಳೋದ್ರೆ ಒಂಥರ ಮಜಾ ಆಯ್ತು. ಅಕ್ಕಿ ಹಾಕಲ್ಲ. ಹೆಂಗೈತೆ ಆಂಟಿ ರಸಮ್ಮು? ಸೂಪರ್, ಚೆನ್ನಾಗಿದೆ. ರೈಸ್ ಖಾಲಿ ಆಗಿದೆ. ಮೊಸರು ಕಾಡ್ಪಾಪ ಹ್ಯಾಟ್ ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಕಾರ್ತಿಕ್ ಆಗೋಯ್ತು. ತಿಂದ್ರಾ? ನಿಮ್ದು ನೀವು ನಂಗೆ ಕರೀದೆ ತಿಂತಿದ್ರಿ. ಹಾ, ನಾನು ನಿನ್ ಜೊತೆನೆ ಬಂದಲ್ಲೇ. ನಾನು ಜಾಸ್ತಿ ತಿಂದೇ ಇಲ್ಲ, ಲೈಟಾಗಿ ಅಷ್ಟೇ ತಿಂದಿದ್ದು. ಪ್ಲೇಟ್ ನೋಡಿದ್ರೆ ಗೊತ್ತಾಯ್ತು ಬಿಡ್ರಿ. ಜಿಂಕೆ, ನೀನು ಜಿಂಕೆ ಏನ್ ತಿಂದೆ? ಹೊಟ್ಟೆ ತುಂಬಾ ತಿಂದ? ನೀವು ತಿಂದ್ರಾ? ಸೊ ಗೈಸ್, ನಮ್ ಗ್ರೂಪ್ ಅಲ್ಲಿ ಸುನೀತಾ ಆಂಟಿ ಒಬ್ರೆ ತುಂಬಾ ಬಾಬಾನ್ ನಂಬೋದು, ಬಾಬನ್ ಭಕ್ತರು. ಅಂಡ್ ಅವ್ರು ಸ್ವಲ್ಪ ಬಾಬನ್ ಬಗ್ಗೆ ಹೇಳ್ತಾ ಇದ್ರು ನೋಡಿ. ನಮ್ಮಲ್ಲಿರೋ ನೆಗೆಟಿವ್ನ ಆಚೆ ಹಾಕ್ತಿದ್ದಾರೆ. ಅವರು ನಮಗೆ ಭಿಕ್ಷುಕ ರೂಪದಲ್ಲಿ ಬರ್ತಾರೆ, ಮನುಷ್ಯ ರೂಪದಲ್ಲಿ ಬರ್ತಾರೆ. ನಾವು ಕೇಳ್ತೀವಿ, ನೀನು ನಮ್ಗೆ ಏನು ಕೊಡ್ತೀವಲ್ಲ ಬಾಬಾ ಅಂತ ಕೇಳಿದ್ರೆ, ನಾನು ನಿನ್ನ ಹತ್ರ ಬಂದೆ, ನೀನು ನನಗೆ ಕೊಟ್ಟ ಅಂತ ಕೇಳ್ತಾರೆ ಗ್ರೂಪಲ್ಲಿ. ನೀವು ಯಾವಾಗ ಬಂದ್ರಿ? ಈ ಸೌಂದರ್ಯ ಬೇಕು ಅಂದ್ರೆ ಈ ಕ್ರೀಮ್ ಯೂಸ್ ಮಾಡಿ. ಅಂಡ್ ದೆನ್ ಪುಣೆ ಏರ್ಪೋರ್ಟ್ ರೀಚ್ ಆದ್ವಿ. ರಿಟರ್ನ್ ಫ್ಲೈಟ್ ಇತ್ತು ನಮ್ಗೆ 2:40 ಇದ್ದಿದ್ಕೆ ಫ್ಲೈಟ್. ನಾವ್ ಹೋಗಿರೋದು 12:30
ಐ ಥಿಂಕ್ 10:30 ಐ ಥಿಂಕ್ ನಾವು ಹೋಗಿರೋದು. 10:30 ಇಂದ ಕಾಯ್ತಾ ಬಿದ್ದಿದೀವಿ ಏರ್ಪೋರ್ಟ್ ಅಲ್ಲಿ. ಸೊ ಗೈಸ್ ತಿರ್ಗಾ ನಾವು ವಾಪಸ್ ರಿಟರ್ನ್ ಫ್ಲೈಟ್ ಹೋಗಕ್ಕೆ ನಾವು ಪುಣೆಯಿಂದ ಹೋಗ್ತಾ ಇದೀವಿ ಅಂಡ್ ವಿ ಆರ್ ಅಟ್ ಪುಣೆ ಏರ್ಪೋರ್ಟ್. ಸೊ ಗೈಸ್ ನಾವು ವಿ ಆರ್ ಇನ್ ಪುಣೆ ಏರ್ಪೋರ್ಟ್ ಫಾರ್ ರಿಟರ್ನ್ ಫ್ಲೈಟ್. ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಅಂತ ಇದು. ಸೊ ನೋಡೋಣ ಬನ್ನಿ. ನೋಡಿ ಗೈಸ್ ಗಾಡಿ ಸಿಗಾಕೋತಾರೆ ವಿಡಿಯೋ ಮಾಡ್ಕೊಂಡು. ನೋಡೋಣ ಬನ್ನಿ ನಮ್ದು ಪುಣೆ ಏರ್ಪೋರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಗೊತ್ತಲ್ಲ ಫ್ರೆಂಡ್ಸ್, ನಾನು ಯಾರು ಗೊತ್ತಾನೆ. ಒಂದು ಏರ್ಪೋರ್ಟ್ ವ್ಯೂ ನೋಡಿ ಗಾಯ್ಸ್. ಅಂಡ್ ಫಸ್ಟ್ ಸೋಮಣ್ಣ ವ್ಯೂ ತಗೊಂಡ್ರು, ಅದಕ್ಕೆ ಅವ್ರು ಕಾಪಿ ಚೆಟ್ ಅಂತ ರೇಗಿಸ್ತಾ ಇದ್ರು ನನ್ನ. ಏನ್ ಮಾಡೋದು ಫ್ರೆಂಡ್ಸ್, ವಿಡಿಯೋ ಐಡಿಯಾ ಕೊಡಿ, ಏನ್ ಮಾಡೋದು ಅಷ್ಟೇ. ಇವ್ರಂತೂ ಇನ್ನೂ 1 ಅವರ್ ಬೇಕು ಇಲ್ಲಿಗೆ ಬರೋಕ್ಕೆ. ಸೊ ಗೈಸ್ ಈಗ ನಮ್ಮ ಪ್ರಜೆಗಳು ಒಬ್ಬೊಬ್ಬರಾಗಿ ಆಗಮನಿಸುತ್ತಿದ್ದಾರೆ. ಇವ್ರು ನೋಡಿ, ನಮ್ಮ ಆಂಟಿ ನೋಡಿ, ನಮ್ಮ ಶ್ರುತಿ ಆಂಟಿ ಅಂತ ಇವ್ರ ಹೆಸರು. ಆಂಟಿ ಅಂತ ಇಲ್ಲ, ಆಂಟಿ ಅಂತ. ಇವ್ರು ನೋಡಿ ಕಾಲ್ ಏಟಾಗಿದ್ರು ಫೋಟೋ ಹುಚ್ಚಿ ಹಿಡ್ದಿಲ್ಲ ಇನ್ನು. ಏನು ಹಾಯ್ ವಂಶಿ, ಹೌ ಆರ್ ಯು ಫೀಲಿಂಗ್? ಯಾ, what about you? What about you? Good, all good? Jolly full? ಸೊ ಗೈಸ್ ಇದು ಏರ್ಪೋರ್ಟ್ ಅಲ್ಲಿ ಎಲ್ಲರೂ ಹೆಂಗ್ ಮಲ್ಕೊಂಡಿದ್ದಾರೆ ನೋಡಿ. ಒಬ್ಬೊಬ್ರು ಒಂದೊಂದ್ ತರ ನಿದ್ದೆ ಮಾಡ್ತಾ ಇದ್ರು. ಒಬ್ರು ಟೋಪಿ ಹಾಕೊಂಡ್ ಮಲ್ಕೋತಾ ಇದ್ರು. ಅವ್ರ ಪಕ್ಕ ನೋಡಿ ಎಲ್ಲ ಹೆಂಗ್ ನಿದ್ದೆ ಮಾಡ್ತವ್ರೆ. ಎಲ್ಲ ಸೀಟ್ ಮೇಲೆ ಬಿದ್ದವ್ರೆ ಮಲ್ಕೊಂಡು. ನೋಡಿ ಒಬ್ಬೊಬ್ರನ್ನೇ ತೋರಿಸ್ತಾ ಇದೀನಿ. ಇವ್ರು ನೋಡಿ ಟೋಪಿ ತೆಗ್ದೋಡ್ದೆ ಎದ್ಬಿಟ್ರು ಗೈಸ್. ಎದ್ಬಿಟ್ರು. ಪಾಪ ಸುಕನ್ಯ ಅಂತೂ ನಿದ್ದೆನೆ ಬರ್ತಾ ಇಲ್ಲ. ಅವರೆಲ್ಲ ಗೊರ್ಕೆ ಹೊಡಿತಾ ಇದ್ರು. ಸೊ ಅವರು ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಅವ್ರು ತುಂಬಾ ಅವ್ರ ಬೇರೆ ಒಂದ್ ಫಂಕ್ಷನ್ ಹೋಗ್ಬೇಕಿತ್ತು. ಸೊ ಅವರು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇವ್ರ ಜ್ಯೋತಿ ಅಂತ ಬಿಡಿ ನಂದಿಗೆ ನಗು ಬರ್ತೈತೆ. ಆ ನಿದ್ದೆ ಮಾಡ್ತಿರೋ ಸ್ಟೈಲ್ ನೋಡ್ಬಿಟ್ಟು ನನ್ಗೆ ನಗು ಬರ್ತೈತೆ ಗೈಸ್. ಆ ತರ ನಿದ್ದೆ ಮಾಡ್ತವ್ರೆ. ಅಂಡ್ ಫ್ಲೈಟ್ ಹತ್ವಿ ಗೈಸ್. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ? ವ್ಯೂ, ಲೈಟಿಂಗ್ ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಅದು ನನ್ ಟೇಕ್ ಆಫ್ ಕೂಡ ನನ್ಗೆ ಹೋಗ್ತಾ ಅಷ್ಟು ಗೊತ್ತಾಗ್ಲಿಲ್ಲ. ಟೇಕ್ ಆಫ್ ಮತ್ತೆ ಲ್ಯಾಂಡ್ ಆಗೋದು ಬರ್ತಾ ನಾನು ಕರೆಕ್ಟ್ ಆಗಿ ನೋಡ್ಕೊಂಡೆ. ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದೆಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಆ ವ್ಯೂಸ್ ನ ಎಂಜಾಯ್ ಮಾಡ್ಕೊಂಡು. ಅಂಡ್ ಇನ್ನೊಂದ್ ಗೊತ್ತಾಗೈಸ್ ನೋಡಿ, ಲ್ಯಾಂಡ್ ಆಗ್ಬಿಟ್ವಿ. ಇನ್ನೊಂದ್ ಗೊತ್ತಾಗೈಸ್ ನನ್ಗೆ ಹೋಗ್ತಾ ಬರ್ತಾ 2 ಸದ್ನು ನನ್ ವಿಂಡೋ ಸೀಟೇ ನನಗ್ ಬಂದೈತೆ ಟಿಕೆಟ್ ಅಲ್ಲಿ. ಅದ್ ಎಷ್ಟು ಲಕ್ಕಿನೋ ನನಗ್ ಗೊತ್ತಿಲ್ಲ. ಸೊ ಗೈಸ್ ಈ ಟ್ರಿಪ್ಪಿನ ಲಾಸ್ಟ್ ವ್ಲಾಗ್ ಇದಾಗಿರುತ್ತೆ. ಅಂಡ್ ನನ್ಗೆ ಎಲ್ಲಾರು ಸಪೋರ್ಟ್ ಮಾಡಿದಾರೆ ವಿಡಿಯೋ ಮಾಡಕ್ಕೆ. ಎಲ್ಲಾರು ವಿಡಿಯೋ ಮಾಡ್ಕೋನು ಅಂತ ತುಂಬಾ ಗ್ಯಾಪ್ಸ್ ಇದಾರೆ, ಸಪೋರ್ಟ್ ಮಾಡಿದಾರೆ. ಎಲ್ಲಾರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ. ನನ್ಗೆ ತುಂಬಾ ಮೆಮೊರಬಲ್ ಆಗಿತ್ತು ಈ ಟ್ರಿಪ್. ಅಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಅಂಡ್ ಐ ಲವ್ ಯು ಆಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Bye. See you on the next video.